ಹಲೋ ಎಲ್ರಿಗೂ ವೆಲ್ಕಮ್ ಟು ಸೂಪರ್ ಸೀರಿಯಲ್ಸ್. ಆಸೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡೋಣ ಬನ್ನಿ. ಸೋಮವಾರದ ಸಂಚಿಕೆಯಲ್ಲಿ ಶಾಂತಿ ಬೇಜಾರಿನಲ್ಲಿ ಕೂತಿರ್ತಾಳೆ. ಅದೇ ಸಮಯಕ್ಕೆ ಕಸ್ತೂರಿ ಕಾಫಿ ತಗೊಂಡು ಬಂದು ಕೊಡ್ತಾಳೆ. ಅವಾಗ ಮಳ್ಳಿ ನೀನು ಅಲ್ಲ ಹೊಟ್ಟೆ ಉರಿಸ್ಬಿಟ್ಟು ಇವಾಗ ಕಾಫಿ ಹೊಟ್ಟೆಗೆ ಬೆಂಕಿ ಹಾಕ್ಬಿಟ್ಟು ಕಾಫಿ ತಂದು ಕೊಡ್ತಾ ಇದೆಯಾ ಅಂತ ಕೇಳ್ತಾಳೆ. ಅವಾಗ ಕಸ್ತೂರಿ ಇಲ್ಲ ಕಣೆ ಹಾಗೇನಿಲ್ಲ ಅಂದಾಗ ಮನೆ ಮುಂದೆ ಇರೋ ಫ್ಲೆಕ್ಸ್ ಯಾಕೆ ತೆಗ್ದಾಕ್ತೆ ಮಳ್ಳಿ ನೀನು ಅಂತ ಹೇಳಿದಾಗ ನಿನ್ನೆ KEB ಅವ್ರು ಬಂದಿದ್ರು, ಇವತ್ತೆಲ್ಲಿ BBMP ಅವ್ರು ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಫ್ಲೆಕ್ಸ್ ತೆಗ್ದಾಕ್ತೆ ಶಾಂತಿ. ಆದ್ರೆ ತಲೆ ಕೆಡ್ಸ್ಕೊಬೇಡ, ನಾನು ಹೋಗಿ ಬೀದಿಗೂ ಹೇಳ್ಬಿಟ್ಟು ಬಂದಿದ್ದೀನಿ ನೀನು ಕ್ಲಾಸ್ ನಡೆಸ್ತೀಯ ಅಂತಿದ್ದಂಗೆ ಆಚೆ ಬೆಲ್ ರಿಂಗ್ ಆಗುತ್ತೆ. ಬೆಲ್ ರಿಂಗ್ ಆಗಿದ ತಕ್ಷಣ ಹೋಗೋಗು ನೋಡೋಗು ಅವ್ರು ಬಂದಿರಬೇಕು ಅಂತ ಹೇಳ್ಬಿಟ್ಟು ಕಸ್ತೂರಿನ ಶಾಂತಿ ಕಳಿಸ್ಬೇಕಾದ್ರೆ ಹಂಗೆ ಹೋಗ್ತಿಯಲ್ಲ ಕಾಫಿ ಕೊಟ್ಬಿಟ್ಟು ಹೋಗು ಅಂತಾಳೆ. ಅದೇ ಸಮಯಕ್ಕೆ ಹಣ್ಣು ಎಲ್ಲ ಹಿಡ್ಕೊಂಡು ಯಾರೋ ಎಂಟ್ರಿ ಕೊಡ್ತಾರೆ. ಅದು ಯಾರು ಅಂತ ಶಾಂತಿ ನೋಡಿದಾಗ ಶಾಕ್ ಆಗ್ತಾಳೆ. ಅದು ಬೇರೆ ಯಾರು ಆಗಿರೋ ಸೂರ್ಯ ಮತ್ತೆ ಮೀನಾ ಆಗಿರ್ತಾರೆ. ಅದನ್ನ ನೋಡ್ಬಿಟ್ಟು ಓಹೋ ಖಾಲಿ ಕ್ಲಾಸ್ ನೋಡ್ಬಿಟ್ಟು ಹೊಟ್ಟೆ ಉರ್ಕೊಳಕ್ ಬಂದಿದ್ಯಾ ಅಂತ ಕೇಳ್ತಾರೆ. ಅವಾಗ ಇಲ್ಲ ಅಮ್ಮ ಸ್ಟೂಡೆಂಟ್ ಬಂದಿದ್ದಾರೆ ಅಂತ ಅಂದಾಗ ಸ್ಟೂಡೆಂಟಾ ಯಾರದು ಅಂದಾಗ ಇಲ್ವಾ ಮೀನಾ ಅಂದಾಗ ಓಹೋ ಹೊಟ್ಟೆ ಉರ್ಸಕ್ ಬಂದಿದ್ಯಾ ಬೇಡ ಅಂತ ಹೇಳ್ತಾಳೆ. ನೀವು ಖಾಲಿ ಕ್ಲಾಸ್ ನೋಡ್ಬಿಟ್ಟು ಹೊಟ್ಟೆ ಉರ್ಕೊಳಕ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಶಾಂತಿ. ಅವಾಗ ಇಲ್ಲ ಅಮ್ಮ ನಿಜವಾಗ್ಲೂ ಬಂದಿದೀವಿ, ದಕ್ಷಿಣ ಕೂಡ ತಂದಿದೀವಿ, ನಮ್ಮ ಮೀನಿಗೆ ಡ್ಯಾನ್ಸ್ ಹೇಳ್ಕೊಡೋನ್ಬೇಕಾದ್ರೆ ನೀನ್ ಅನ್ಕೊಂಡ್ರಷ್ಟು ಡ್ಯಾನ್ಸ್ ಈಸಿ ಅಲ್ಲ ಅನ್ಬೇಕಾದ್ರೆ ಅಮ್ಮ ನಮ್ಮ ಮೀನ ಕಲಿತಾಳೆ ಅಮ್ಮ, ಕುಣಿಬೇಕು ಅವಳು ಕಲಿಬೇಕು, ಹೆಂಗೆ ಅಂದ್ರೆ ಕುಣಿದು ಅವಳು ಕಲಿಯೋರು ಕುಣಿಸ್ತಾ ಇರ್ಬೇಕು, ಕುಣಿಸ್ತಾ ಇರು ನೀನು ಅಂತ ಹೇಳ್ಬೇಕಾದ್ರೆ ನೀನು ರಾತ್ರಿ ಕುಡಿದ್ಬಿಟ್ಟು ಕುಣಿತೀಯಲ್ಲ ಹಂಗೆ ಅನ್ಕೋಬೇಡ ಭರತನಾಟ್ಯ ಅಂದ್ರೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಅವಾಗ ಶಾಂತಿಗೆ ಹೇಳ್ತಾರೆ ದಕ್ಷಿಣ ಕೂಡ ತಂದಿದ್ದೀವಿ ಅಮ್ಮ, ಸುಮ್ಮನೆ ಬಂದಿಲ್ಲ, ಡ್ಯಾನ್ಸಿಗೆ ಸೇರ್ಸ್ಕೊ ಮೀನನ್ನ ಅಂತ ಹೇಳ್ತಾ ಇರ್ತಾರೆ. ಆಗ ಇವರು ಕಸ್ತೂರಿ ಅವರು ಕೂಡ ಶಾಂತಿ ಮೊದಲನೇ ಸ್ಟೂಡೆಂಟು ಬೇಡ ಅನ್ಬೇಡ ಅಪಶಕ್ನ ಆಗತ್ತೆ, ತಗೊಳ್ಳೆ ನೀನು ಅನ್ಬೇಕಾದ್ರೆ ಸುಮ್ಮನೆ ಕೂತ್ಕೊಳ್ಳೆ ನೀನು ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ. ಅಮ್ಮ ಇದ್ಯಾಕಮ್ಮ ಹಿಂಗಂತೀಯ, ಡ್ಯಾನ್ಸ್ ಅಂದ್ರೆ ಸುಮ್ಮನೆ ಅಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾ ಇರ್ಬೇಕಾದ್ರೆ ಅಮ್ಮ ನಮ್ಮ ಮೀನಾ ಕೂಡ ಡ್ಯಾನ್ಸ್ ಮಾಡ್ತಾಳೆ ನೋಡ್ತೀಯಾ ನೀನು ಅಂತ ಹೇಳ್ಬಿಟ್ಟು ಕಸ್ತೂರಿ ಆಂಟಿ ಸಾಂಗ್ ಹಾಕಿ ಅಯ್ಯ ನಿಮ್ಗೆ ಹೇಳ್ತೀನಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬ್ಲೂಟೂತ್ ಆನ್ ಮಾಡ್ಬಿಟ್ಟು ಮೀನಾ ಡ್ಯಾನ್ಸ್ ಮಾಡು ಅಂತ ಹೇಳ್ಬಿಟ್ಟು ಭರತನಾಟ್ಯ ಮಾಡಿಸ್ತಾನೆ. ಅದ್ರ ಜೊತೆಗೆ ಕಸ್ತೂರಿ ಕೂಡ ಕುಣಿತಾ ಇರ್ತಾಳೆ. ಆದ್ರೆ ಶಾಂತಿ ಉರ್ಕೋತಾ ಇರ್ತಾಳೆ. ಅವಾಗ ಸೂರ್ಯ ಹೇಳ್ತಾನೆ ಸಕ್ರೆ ನೋಡ್ದ ಹೆಂಗ್ ಮಾಡಲು ನನ್ನ ಹೆಂಡತಿ ಡ್ಯಾನ್ಸು ಅಂತ. ಅವಾಗ ಮೀನಾ ಅತ್ತೆ ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡಿದೆ ಅಲ್ವಾ ಅಂದಾಗ ನಾನು ಸರಿ ಈಗಲಾದ್ರು ಸೇರಿಸ್ಕೋತೀಯಲ್ವಾ ಅಮ್ಮ ಅಂತ ಕೇಳ್ತಾನೆ. ಆಗ ಸೂರ್ಯ ಅವಾಗ ಶಾಂತಿ ಹೇಳ್ತಾಳೆ ಸರಿ ನಾನು ಸರಿ ಸಮನಾಗಿ ನೀನು ಡ್ಯಾನ್ಸ್ ಮಾಡು ಅವಾಗ ನೋಡೋಣ ಮಿಕ್ಕಿದ್ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಾಂಗ್ ಹಾಕೊಂಡು ಶಾಂತಿ ಮತ್ತೆ ಕಾಲ್ಗೆಜೆ ಕೊಡ್ತಾಳೆ ಮೀನನ್ಗೆ. ಮೀನಾ ಕಾಲ್ಗೆಜೆ ಹಾಕೊಂಡು ಶಾಂತಿ ಸಮವಾಗಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ. ಅವಾಗ ಕಸ್ತೂರಿ ಎಲ್ಲ ನೋಡ್ತಾ ಇರ್ತಾರೆ, ಸೂರ್ಯ ವಿಡಿಯೋ ಮಾಡ್ತಾ ಇರ್ತಾನೆ. ಇಬ್ರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಆದ್ರೆ ಲಾಸ್ಟ್ ಅಲ್ಲಿ ಕರೆಕ್ಟ್ ಆಗಿ ಶಾಂತಿಗೆ ಕೈ ಮತ್ತೆ ಕುತ್ತಿಗೆ ಇಟ್ಕೊಬಿಡುತ್ತೆ. ಸೂರ್ಯ ಆಫ್ ಮಾಡೋ ಸಾಂಗ್ ನ ಕೈ ಕಾಲು ಇಟ್ಕೊಂಡಿದೆ ಅಂತ ಹೇಳಿದ್ರು ಮೀನನ್ಗೆ ಚಪ್ಪಳೆ ತಕೊಂಡು ಮೀನಾ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದೆ, ನೀನ್ ಕುಣಿದಿರೋ ಸಖತ್ತಾಗಿದೆ ಅಂತ ಹೇಳಿ ಹೊಗಳ್ತಾ ಇರ್ತಾನೆ. ಅವಾಗ ಅಯ್ಯೋ ಅತ್ತೆ ಏನಾಯ್ತು ಅಂತ ಹೇಳಿ ಮೀನಾ ಹೋಗ್ತಾಳೆ. ಅವಾಗ ಕಣ್ ಕಾಣಿಸ್ತಲ್ವಾ ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ, ಇದೇನಿದು ಗಾಡಿ ಕೆಟ್ಟೋಗೋದು ಕೇಳಿದೀನಿ ಬಾಡಿ ಕೂಡ ಕೆಟ್ಟೋಗಿದ್ಯಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಇವನೇನ್ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿ ಶಾಂತಿ ಬೈತಾ ಇರ್ತಾಳೆ. ಕಸ್ತೂರಿ ಏನಾಯ್ತು ಮೀನಾ ಅಂತ ಕೇಳ್ಬೇಕಾದ್ರೆ ಕೈ ಕಾಲು ಇಟ್ಕೊಬಿಟ್ಟಿದೆ, ಕೈ ಕತ್ತು ಇಟ್ಕೊಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ. ಕೈ ಉಳುಕ್ಬಿಟ್ಟಿದೆ ಅಂದಾಗ ಕೈ ಉಳುಕ್ಬಿಟ್ಟಿದ್ಯಾ, ಅಯ್ಯೋ ನಮ್ಮ ಮನೋಜ ಇದ್ದಿದ್ರೆ ಇಷ್ಟೊತ್ತಿಗೆ ಕೈ ಉಳುಕ್ನಾರು ತೆಗ್ದಿರೋನು, ನಿಮ್ಮ ಮಧ್ಯ ಸೇರ್ಕೊಂಡಿದ್ದೀನ ನಾನು ಬೇಕಾದ್ರೆ ಮೊದಲು ಮನೆಗೆ ನಡಿ ಅಂತ ಹೇಳ್ತಾ ಇರ್ತಾರೆ. ಇದು ಅವ್ನ ಕೈಲೂ ಆಗದೆ ಇರೋದು ಕಣೆ, ಅಲ್ಲಿ ಉಮಾ ಅಂತ ಉಳುಕ್ ತೆಗಿಯೋರು ಇದ್ದಾರೆ, ಅವ್ರಿಗೋಗಿ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಕಸ್ತೂರಿ ಹೇಳಿದಾಗ ಮೊದಲು ಹೋಗಿ ರಿಪೋರ್ಟ್ ಮಾಡು, ಮುಖ ಏನು ನೋಡ್ತಾ ಇದೆಯಾ ಹೋಗಿ ಬೇಗ ಅಂತ ಹೇಳಿ ಶಾಂತಿ ಬೈತ್ ಕಳಿಸ್ತಾಳೆ. ಅವಾಗ ಸರಿ ಅಮ್ಮ ನಡಿ ಮನೆಗೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ ನೀವಿಬ್ರು ಮುಟ್ಬೇಡಿ, ನನ್ನ ಗಂಡ ಹೆಂಡ್ತಿನ ನಂಬೋಕ್ಕಾಗಲ್ಲ, ಒಂದ್ ಕೈನ ಉಳುಕಿಡ್ದಿರೋದು ಇನ್ನೊಂದು ಮುರಿದಾಕ್ಬಿಡ್ತೀರಾ, ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾಳೆ. ಅದೇನ್ ಮಾಡ್ತಾನೆ ಅಪ್ಪ ಹಿಂಗೆ ಮನೇಲಿ ನಾನು ನೋಡ್ತೀನಿ ನಡಿಯಮ್ಮ ಅಂತ ಹೇಳಿ ಸೂರ್ಯ ಕರ್ಕೊಂಡು ಹೋಗ್ತಾ ಇರ್ತಾನೆ. ಕಾರ್ ಹತ್ಬೇಕಾದ್ರೂ ಕೂಡ ಮುಟ್ಬೇಡ ನೀನು ಅಂತ ಹೇಳ್ಬಿಟ್ಟು ಶಾಂತಿ ಜಗಳ ಆಡ್ತಿರ್ತಾಳೆ. ನಂತರ ಮನೆ ಹತ್ರ ಬಂದ್ಮೇಲೆ ಕಾರಿಂದ ಕೆಳಗಡೆ ಇಳಿದೆ, ಯಾಕೆ ಸಕ್ಕರೆ ಒಳಗಡೆ ಕೂತಿದ್ಯಾ ಅಂತ ಕೇಳಿದಾಗ ಸೂರ್ಯಂಗೆ ಹೇಳ್ತಾರೆ ಯಾರು ಆಚೆ ಇಲ್ಲ ನೋಡ್ಬಿಡ್ತಾರೆ, ನನಗೆ ಇಳಿಯಕ್ಕಾಗಲ್ಲ, ಹಿಂಗೆ ಅವಮಾನ ಆಗುತ್ತೆ ಅಂತ ಹೇಳಿದಾಗ ಹಂಗ ಇರು ಮಿಸ್ ಇಂಡಿಯಾ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅವನು ಬೆಡ್ಶೀಟ್ಗಳನ್ನ ತಗೊಂಬಂದು ಮೀನಾ ಕ್ಯಾಚ್ ಇಟ್ ಅಂತ ಹೇಳ್ಬಿಟ್ಟು ಮಿಸ್ ಇಂಡಿಯಾ ಇಳೀಗ ಅಂತ ಹೇಳ್ತಾನೆ. ಬೆಡ್ಶೀಟ್ ಹೊಚ್ಕೊಂಡು ಆ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಯಾರಾದ್ರೂ ನೋಡ್ತಾ ಇಲ್ವನ್ನೋ ಅಂದಾಗ ಇರೋ ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ತೆಗ್ದಾಗ ಸರಿಯಾಗಿ ಇಟ್ಕೊಳ್ಳೋ ಬೆಡ್ಶೀಟ್ನ ಅಂತ ಹೇಳಿ ಸೂರ್ಯ ಬೆಡ್ಶೀಟ್ ಮುಚ್ಕೊಂಡು ಅವ್ರ ಅಮ್ಮನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ರಂಗನಾಥ್ ಒಳಗಡೆ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. ಅವಾಗ ಮೀನಾ ಏನಮ್ಮ ಹೋಗಿದ್ ಕೆಲಸ ಮುಗಿತಾ ಅಂತ ಹೇಳ್ಬೇಕಾದ್ರೆ ಎಲ್ಲಿ ಶಾಂತಿ ಅನ್ಬೇಕಾದ್ರೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವಾಗ ಸೂರ್ಯನು ಬರ್ತಾನೆ. ಏನೋ ಎಲ್ಲಿ ನಿಮ್ಮಮ್ಮ ಅಂತ ಕೇಳಿದಾಗ ರಂಗನಾಥ್ಗೆ ಬಂದ್ರು ಅಂತ ಹೇಳ್ತಾರೆ. ಅವಾಗ ಕೈ ಇಟ್ಕೊಂಡು ಬರ್ತಾರೆ ಅಂತ ನೋಡ್ಬಿಟ್ಟು ಏನೇ ಇದು ಸೆಲ್ಫಿ ತಗೊಳ್ಳೋರ್ ತರ ಕೈನ ಹಿಂಗ್ ಇಟ್ಕೊಂಡ್ ಬರ್ತಿದ್ಯಾ ಅಂತ ರಂಗನಾಥ್ ಶಾಕ್ ಅಲ್ಲಿ ಶಾಂತಿ ನೋಡ್ತಾ ಇರ್ತಾನೆ. ಆಗ ಶಾಂತಿ ಈ ಮೀನಾ ಇಂದಾನೆ ಕಂಡ್ರಿ ಹಿಂಗೆಲ್ಲ ಆಗಿದ್ದು ಅಂದಾಗ ಅವಳೇನೇ ಮಾಡಿದ್ಲು ಅಂದಾಗ ಡ್ಯಾನ್ಸ್ ಕೇಳಿದ್ಲು ಹೇಳ್ಕೊಡಿ ಅಂತ ಬಂದಿದ್ಲು ಕಂಡ್ರಿ ಅಂದಾಗ ಡ್ಯಾನ್ಸ್ ಹೇಳ್ಕೊಟ್ರೆ ಹಿಂಗಾಗುತ್ತೆ ಅಂದಾಗ ಅವಳ ಜೊತೆ ನಾನು ಡ್ಯಾನ್ಸ್ ಮಾಡ್ತಿದ್ದೆ ಕಂಡ್ರಿ. ಅವಾಗ ಕೈ ಕುತ್ತಿಗೆ ಎರಡು ಇಟ್ಕೊಂಡ್ಬಿಟ್ಟಿದೆ ಅನ್ಬೇಕಾದ್ರೆ ಅದಕ್ಕೆ ಹಂಗೆ ಅವಳು ಕಾರಣ ಆಗ್ತಾಳೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಶ್ರುತಿ ಮತ್ತೆ ಶ್ರುತಿ ಗಂಡ ಬರ್ತಾರೆ. ಶ್ರುತಿ ಬಂದು ಏನಂತೆ ಹೈಫೈ ಮಾಡೋದಕ್ಕೆ ಈ ತರ ಇಟ್ಕೊಂಡಿದ್ದೀರಾ, ಹೈಫೈ ಅಂತ ಹೇಳಿ ಹೈಫೈ ಕೊಡ್ತಿದ್ದಂಗೆನೆ ಹೋಗಿ ರೌಂಡ್ ಹಾಕೊಂಡು ಶಾಂತಿ ಕೆಳಗಡೆ ಕೂತ್ಕೊಬಿಡ್ತಾಳೆ. ಅದೇ ಸಮಯಕ್ಕೆ ಶ್ರುತಿ ಗಂಡ ಏನಾಯ್ತಮ್ಮ ಅಂತ ಕೇಳ್ತಾ ಇರ್ತಾರೆ. ಅವಾಗ ಮನೋಜ್ ಮತ್ತೆ ರೋಹಿಣಿ ಕೂಡ ಬರ್ತಾರೆ. ಇದೇನಮ್ಮ ನಾನು ಬಂದ್ರು ಕೂಡ ಕತ್ತ ಆ ಕಡೆ ನೋಡ್ಕೊಂಡು ಕೂತಿದ್ಯಾ ಅಂತ ಹೇಳ್ಬೇಕಾದ್ರೆ ಅಪ್ಪ ಮನೋಜ ಬಾರಪ್ಪ ಇಲ್ಲಿ ಅಂತ ಹೇಳ್ಬಿಟ್ಟು ಕರೀತಾಳೆ. ಅವಾಗ ಮನೋಜ್ ಆ ಕಡೆ ಬಂದು ನಿಂತ್ಕೊಂಡಾಗ ಕಾಣಿಸ್ತಾ ಹೋಗಿ ಈಗ ನೋಡಾಯ್ತು ಅಂತ ಹೇಳ್ತಾರೆ. ಆಗ ರೋಹಿಣಿ
ರೋಹಿಣಿ ಏನತ್ತೆ ಆಯ್ತು ಹೀಗಿದ್ದೀರಲ್ಲ ಅಂತ ಹೇಳಿ ಕೇಳಿದಾಗ ಮನೋಜ ನಿನ್ ಹೆಂಡತಿ ಕೂಡ ಈ ಕಡೆ ಒಂಚೂರು ಕಳ್ಸಪ್ಪ ಅಂದಾಗ ರೋಹಿಣಿ ಈ ಕಡೆ ಬರ್ತಾಳೆ. ರೋಹಿಣಿ ಹೋಗು ಅಂತ ಮನೋಜ್ ಕಳಿಸ್ತಾನೆ. ಆಗ ರೋಹಿಣಿ ಹೋಗಿ ಅತ್ತೆ ಹತ್ರ ನಿಂತ್ಕೋತಿದ್ದಂಗೆ ನೀನ್ ಬಗ್ಬೇಡ ಅಮ್ಮ, ಹಂಗೆ ಕಾಣ್ತೀಯಾ, ಕತ್ತು ಮತ್ತೆ ಕೈ ಎರಡು ಇಟ್ಕೊಬಿಟ್ಟಿದೆ ಕಣಮ್ಮ ಅಂತ ಹೇಳ್ಬೇಕಾದ್ರೆ ಅಮ್ಮ ಉಳ್ಕಿದ್ಯಾ, ಹಾಗಾದ್ರೆ ಯಾವ್ದಾದ್ರು ಒಳ್ಳೆ ಸ್ಪೆಷಲಿಸ್ಟ್ ಉಳುಕ್ ಸ್ಪೆಷಲಿಸ್ಟ್ ನ ಕಳಿಸ್ಬಿಟ್ಟು ನಿನ್ ಕತ್ನ ಹಿಂಗ್ ತಿರುಗಿಸ್ತಿದ್ದಂಗೆ ಎಲ್ಲದಕ್ಕಂತ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಮನೋಜ್ ಹೇಳಿದಾಗ ಅವಾಗ ಸೂರ್ಯ ಮನೋಜ್ಗೆ ನೀನ್ ಯಾರನ್ನೂ ಕಳಿಸ್ಬೇಡಪ್ಪ, ಅಲ್ಲಿ ಕಸ್ತೂರಿ ಆಂಟಿ ಉಳ್ಕುಮಾನ ಕರ್ಕೊಂಡ್ ಬರಕ್ ಹೋಗಿದ್ದಾರೆ ಅಂದಾಗ ಅದ್ಯಾರು ಅಂತ ಕೇಳ್ತಾನೆ ಮನೋಜ್. ಅದು ಡಾಕ್ಟರ್ ಕಮ್ ಇಂಜಿನಿಯರ್ ಅಂತ ಹೇಳ್ತಾರೆ. ಹೌದಾ, ಇವಾಗ ನೀವಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದಾರೆ, ಹೋಗಿ ಒಳಗಡೆ ತಿನ್ನಿ ಅಂತ ಹೇಳ್ತಾನೆ ಸೂರ್ಯ ಮನೋಜ್ಗೆ. ಅವಾಗ ಅವ್ರಮ್ಮ ಶಾಂತಿ ಹೇಳ್ತಾ ಇರ್ತಾರೆ, ಮನೋಜ ಅದ್ ಯಾರನ್ನೋ ಕರ್ಸ್ಬಿಟ್ಟು ಲಟಕ್ಕಂತ ತಗಸ್ತೀನಿ ಅಂತ ಹೇಳ್ದಲ್ಲ, ಮೊದ್ಲು ಕುತ್ಕೆ ಹುಡುಗಿದೆ, ಅವ್ರನ್ನ ಕರ್ಸೋ ಅಂತ ಹೇಳ್ತಾ ಇರ್ಬೇಕಾದ್ರೆ ನೀನು ಅವಾಗ ಅತ್ತೆ ಒಂದ್ ಸ್ವಲ್ಪ ಶಾಖ ಕೊಡ್ಲಾ ಅಂತ ಹೇಳಿ ಬಿಸಿನೀರಲ್ಲಿ ಶಾಖ ಕೊಡ್ಲಾ ಅಂತ ಕೇಳ್ತಾ ಇರ್ತಾಳೆ. ನೀನು ಶಾಖ ಕೊಡ್ಬೇಡ ಅಮ್ಮ, ಶಾಖ ಕೊಡ್ತೀನಿ ಅಂತ ಹೇಳಿ ಶಾಕ್ ಕೊಟ್ಬಿಟ್ಟು ನಾನು ಒಂದೇ ಸಲ ಕಳಿಸ್ಬಿಡ್ತೀಯ ಅಂತ ಹೇಳಿ ಮೊಕ್ಕೊಡಿಯೋ ತರ ಮಾತಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಮನೋಜನ್ ಕೇಳ್ಬೇಕಾದ್ರೆ ಶಾಂತಿ ಶಾಂತಿ ಅಂತ ಹೇಳಿ ಶಾಂತಿ ಶಾಂತಿ ಅಂತ ಕೂಗಾಡೋದನ್ನ ಕೇಳಿಸ್ಕೊಂಡು ಅದ್ಯಾಕೆ ಆಚೆನೆ ನಿಂತ್ಕೊಂಡು ಹಂಗ್ ಕೂಗ್ತಿದ್ಯಾ ಕಸ್ತೂರಿ, ಒಳಗಡೆ ಬಾರೆ ಅಂತ ಹೇಳ್ತಾ ಇರ್ತಾರೆ. ಇದೇನೆ ಶಾಂತಿ ಟೇಪ್ ರಿಕಾರ್ಡರ್ ಸ್ಟಕ್ ಆದಂಗೆ ಹಂಗೆ ಸ್ಟಕ್ ಆಗೇ ಇದೆಯಲ್ಲ ಅನ್ಬೇಕಾದ್ರೆ ನಮ್ಮ ಮನೇಲಿ ಸೊ ನನ್ನ ರೇಕ್ಸೋರ್ ಕಮ್ಮಿ ಇದಾರೆ ಅಂತ ಹೇಳ್ಬಿಟ್ಟು ನೀನೊಬ್ಳು ಬಾಕಿ ಇದೆಯಾ ಅಂತ ಹೇಳ್ಬಿಟ್ಟು ರೇಕ್ಸೋಕ್ ಬಂದಿದ್ಯಾ ಅನ್ಬೇಕಾದ್ರೆ ಇಲ್ಲ ಕಣೆ ಉಳ್ಕುಮಾನ ಕರ್ಕೊಂಡ್ ಬಂದಿದ್ದೀನಿ ಕಣೆ, ಇವರೇ ಅವ್ರು ಸ್ಪೆಷಲಿಸ್ಟ್ ಉಳುಕ್ ತೆಗಿಯೋರು ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಹೇಳ್ತಾನೆ ಉಳ್ಕುಮಾಮ್ ಅವ್ರೆ ಮೊದ್ಲು ನಮ್ಮಮ್ಮನ್ಗೆ ಉಳುಕ್ ತೆಗೀರಿ ಅಂತ ಕೇಳ್ತಾ ಇರ್ತಾನೆ. ಆಗ ಉಮಾ ಅವರು ಶಾಂತಿ ಕತ್ ನೋಡ್ಬಿಟ್ಟು ನರ ಇಟ್ಕೊಂಡ್ಬಿಟ್ಟಿದೆ, ಎಣ್ಣೆ ತಿಕ್ಕಿ ತೆಗಿಬೇಕು ಅಂದಾಗ ಮೀನಾ ಎಣ್ಣೆ ತರಕ್ ಹೋಗ್ತಾರೆ. ಇವ್ರನ್ನ ಯಾರಾದ್ರೂ ಇಟ್ಕೊಂಡ್ ಬನ್ನಿ ಅಂತ ಹೇಳಿದಾಗ ಸೂರ್ಯ ಇಟ್ಕೊಳಕ್ ಹೋದಾಗ ಹುಷಾರ್ ಕಣಪ್ಪ ಇನ್ನೊಂದ್ ಕೈ ಮುರಿದ್ಬಿಟ್ಟಿ ಅಂತ ಶಾಂತಿ ಹೇಳ್ತಾಳೆ. ನಂತರ ರೂಮ್ಗೆ ರೋಹಿಣಿ ಮತ್ತೆ ಎಣ್ಣೆ ತಿಕ್ಕೋರು ಕರ್ಕೊಂಡು ಹೋಗ್ತಾರೆ. ನಂತರ ಎಣ್ಣೆ ತಿಕ್ಬೇಕಾದ್ರೆ ಅಯ್ಯೋ ನನ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿ ಕಿರ್ಚ್ಕೊಳ್ಳೋದನ್ನ ನೋಡ್ಬಿಟ್ಟು ರಂಗನಾಥ್ ಹೋಗ್ತಾ ಇರ್ತಾರೆ. ಅವಾಗ ಸೂರ್ಯ ಅಪ್ಪ ಬಾರಪ್ಪ ನೀನು ಸುಮ್ನೆ ಅಲ್ಲೇನು ಆಗಿರಲ್ಲ ಅಂತ ಹೇಳಿ ಕರ್ಕೊಂಡ್ ಬಂದ್ ಸೈಡಿಗೆ ನಿಂತ್ಕೊಂಡೆಲ್ಲ ಯೋಚಿಸ್ತಾ ಇರ್ಬೇಕಾದ್ರೆ ಆ ಕಡೆ ಕಸ್ತೂರಿ ಮತ್ತೆ ಉಮಾ ಅವರು ಆಚೆ ಬರ್ತಾರೆ. ಅವಾಗ ಏನಾಯ್ತು ಹಿಂಗ್ ಆಡ್ತಾ ಇದ್ರಲ್ಲ ಅಂತ ಹೇಳಿ ಕಸ್ತೂರಿ ಕೈ ಕಾಲು ಆಡಿಸ್ಕೊಂಡು ಅಯ್ಯೋ ಆಗಲ್ಲಪ್ಪ ಆಗಲ್ಲ ನನಗೆ ಅಂತ ಕಿರ್ಚಾಡ್ಕೊಂಡ್ ಬರೋದನ್ನ ನೋಡ್ಬಿಟ್ಟು ಸೂರ್ಯ ಏನಾಯ್ತು ಕಸ್ತೂರಿ ಆಂಟಿ ಅಂತ ಕೇಳಿದಾಗ ಅಯ್ಯೋ ನಿಮ್ಮ ಅಮ್ಮನ ನನ್ನ ಕೈಲಿ ಹಿಡಿಯಕ್ ಆಗಲ್ಲಪ್ಪ ಅಂತ ಹೇಳಿ ಹೇಳ್ತಾರೆ. ಅವಾಗ ಸೂರ್ಯ ಮತ್ತೆ ಎಲ್ರು ಕೂಡ ಅಮ್ಮ ಎಲ್ಲಿ ಅಂತ ಕೇಳ್ಬೇಕಾದ್ರೆ ನಿಮ್ಮಮ್ಮ ಈಗ ಬರ್ತಾರಪ್ಪ ಆಚೆ ನೋಡು ಅಂತ ಹೇಳ್ತಾರೆ. ಅವಾಗ ಅವ್ರಮ್ಮ ಆಚೆ ಬರ್ತಿದ್ದಂಗೆನೆ ಕತ್ ಮಾತ್ರ ಹಂಗೆ ಇರುತ್ತೆ, ಕೈ ಸರಿ ಹೋಗಿರುತ್ತೆ. ಅವಾಗ ಶಾಂತಿ ಆಚೆ ಬಂದ್ಬಿಟ್ಟು ಒಂದ್ ರೌಂಡ್ ಸುತ್ತ ಎಲ್ರನ್ನೂ ನೋಡ್ತಾಳೆ. ಅವಾಗ ಎಲ್ಲ ಯಾಕೆ ಹಿಂಗ್ ನೋಡ್ತಾ ಇದ್ದಾರೆ ಅಂತ ಕನ್ಫ್ಯೂಷನ್ ಆಗ್ತಾರೆ. ಅವಾಗ ಶಾಂತಿ ಎಲ್ರು ಯಾಕೆ ಹಿಂಗ್ ನೋಡಿದೆ ಅಂತ ಹೇಳಿ ರಂಗನಾಥ್ ಕೇಳ್ಬೇಕಾದ್ರೆ ಯಾಕಂದ್ರೆ ನಿಮ್ನೆಲ್ಲ ಕಣ್ತುಂಬ ನೋಡ್ಬೇಕು ಅನ್ನಿಸ್ತು ಅದಕ್ಕೆ ಅನ್ಬೇಕಾದ್ರೆ ಇದ್ಯಾಕೆ ಕತ್ ಹಂಗೆ ಇದೆ ಅಂತ ಕೇಳ್ತಾ ಇರ್ತಾರೆ. ಅವಾಗ ಉಮಾ ಅವ್ರು ಹೇಳ್ತಾರೆ ಕೈನ ಸರಿ ಮಾಡಿದೀವಿ, ಕೈ ಎಣ್ಣೆ ತಿಕ್ಕಿ ಸರಿ ಹೋಗಿದೆ, ಕತ್ ಸರಿ ಹೋಗಕ್ಕೆ ಇನ್ನು 2 ದಿನ ಬೇಕಾಗುತ್ತೆ, ಮಲಗಬೇಕಾದ್ರೆ 2 ದಿನ ಮಧ್ಯ ಸೇರ್ನ ಇಟ್ಟಿ ಮಲಗಿ ಅಂತ ಹೇಳ್ತಾ ಇರ್ತಾರೆ. ಅವಾಗ ಸೀರೆ ಇಟ್ಕೊಂಡು ಮಲ್ಕೋಬೇಕಾ ಪಿಲ್ಲೋ ಬದ್ಲು ಅಂತ ಹೇಳ್ಬಿಟ್ಟು ಶ್ರುತಿ ಕೇಳಿದಾಗ ಸೀರೆ ಅಲ್ಲ ಅದು ಸೇರು, ಅದೇ ಅಕ್ಕಿ ಎಳಿತೀವಲ್ಲ ಅದು ಅಂತ ಹೇಳಿ ಮೀನಾ ಹೇಳ್ಕೊಡ್ತಾರೆ. ನಂತರ ಶಾಂತಿ ಸುತ್ತ ಹೋಗ್ಬಿಟ್ಟು ರಂಗನಾಥ್ ನೋಡ್ಬಿಟ್ಟು ಇವಾಗ ಕೈ ಸರಿ ಹೋಯ್ತಲ್ವ ಅನ್ಬೇಕಾದ್ರೆ ಹೊಡಿತಾರೆ ಒಂದೇಟು. ಅವಾಗ ಕೈ ಸರಿ ಹೋಗಿದೆ ಕಂಡ್ರೆ ಇನ್ನೂ ಕತ್ ಸರಿ ಹೋಗಿಲ್ಲ ಅಂತ ಹೇಳಿ ಶಾಂತಿ ಬೈತಾ ಇರ್ತಾರೆ. ನಂತರ ಉಮಾ ಅವರೇ ಇವಾಗ ಚೆನ್ನಾಗಿ ಕೈ ತೆಗ್ದಿದ್ದೀರಲ್ವಾ, ಹೇಳಿ ನಿಮ್ಮ ಫೀಸ್ ಎಷ್ಟು ಅಂತ ಹೇಳ್ಬಿಟ್ಟು ಕಸ್ತೂರಿ ಆಂಟಿ ಫೀಸ್ ಮಾತಾಡ್ಕೊಂಡ್ ಬಂದಿದ್ದೀರಲ್ಲ ಅಂದಾಗ ಹೌದು ಕಣಪ್ಪ 1000 ರೂಪಾಯಿ ಅಂತ ಹೇಳ್ಬಿಟ್ಟು ಫೀಸ್ನ ಕೊಟ್ಬಿಟ್ಟು ಸೂರ್ಯ ಕಳಿಸ್ತಾನೆ. ನಂತರ ಶಾಂತಿನ ಕರ್ಕೊಂಡು ಹೋಗ್ಬಿಟ್ಟು ಬಾರೆ ಕೂತ್ಕೋ ಬಾರೆ ಅಂತ ಹೇಳ್ಬಿಟ್ಟು ರಂಗನಾಥ್ ಕೂರಿಸ್ಬಿಟ್ಟು ನೋಡು ಇವಾಗಾದ್ರೂ ಗೊತ್ತಾಯ್ತಲ್ವಾ, ಇನ್ನೊಂದ್ ಸ್ವಲ್ಪ ದಿನ ನೀನು ಕೈ ಕಾಲು ಏನು ಆಡ್ಸಂಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಾಗ ಹ್ಞೂ ಕಣ್ರಿ ಗೊತ್ತಾಯ್ತು, ಏ ಮೀನಾ ಬಾಯ್ಲಿ ಅಂತ ಕೇಳ್ತಾರೆ. ಕೂತ್ಕೋ ಇಲ್ಲಿ ಅಂತ ಹೇಳಿ ಮೀನನ್ ಕರೆದ್ಬಿಟ್ಟು ಇವಾಗ ಸಂತೋಷ ಆಯ್ತಮ್ಮ ಅಂತ ಕೇಳ್ತಾರೆ. ನನ್ಗೆ ಯಾಕತ್ತೆ ಸಂತೋಷ ಅನ್ಬೇಕಾದ್ರೆ ಯಾಕಂದ್ರೆ ನನಗೆ ಬೇಕು ಅಂತಾನೆ ನೀನು ಯಾರು ಡ್ಯಾನ್ಸ್ ಕ್ಲಾಸಲ್ಲಿ ಇಲ್ಲ ಅಂತ ಹೇಳಿ ಬಂದು ಡ್ಯಾನ್ಸ್ ಹೇಳ್ಕೊಡು ನೆಪ್ತಲ್ಲಿ ನನ್ನ ಕುತ್ಕೆ ಮತ್ತೆ ಕೈನ ಇಟ್ಕೊಳಂಗ್ ಮಾಡ್ಬಿಟ್ಟಲ್ಲ ಅಂತ ಹೇಳ್ತಾರೆ. ಇವಾಗ ಸರಿ ಹೋಯ್ತಲ್ವಾ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಕರೆಕ್ಟಾಗಿ ಸೂರ್ಯ ನೋಡಪ್ಪ ಪಾಪ ನಮ್ಮ ಅತ್ತೆ 40 ಜನ ಸ್ಟೂಡೆಂಟ್ಸು 2,000 ರೂಪಾಯಿ ಒಬ್ರಿಗೆ ನಂಗೆ 80,000 ಬಗ್ಗೆ ಮಾತಾಡ್ತಾ ಇದ್ದೀರಾ, ಯಾರು ಸ್ಟೂಡೆಂಟ್ಸ್ ಇಲ್ಲ ರೀ ಪಾಪ ರೀ ಅತ್ತೆ ನಡೀರಿ ಡ್ಯಾನ್ಸ್ ಕಲಿತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೆ ಉರ್ಕೊಂಡ್ಲಲ್ಲ ಅದಕ್ಕೆ ಕಣಪ್ಪ ನೀನ್ ಹೆಂಡತಿ ಹಿಂಗ್ ಮಾಡ್ತಾ ಅಂತ ಹೇಳ್ಬಿಟ್ಟು ಸೂರ್ಯ ರಂಗನಾಥ್ ಕೇಳ್ತಾ ಇರ್ತಾರೆ. ಅವಾಗ ಏಮೀನಾ ಎದ್ ಬಾರ ಈ ಕಡೆ ಅಂತ ಕರೀತಾ ಇರ್ತಾರೆ. ನಂತರ ಈ ಕಡೆ ರವಿ ಕೇಳ್ತಾನೆ ಅಮ್ಮ ತುಂಬಾ ನೋವ್ತಿದ್ಯಾ ಅನ್ಬೇಕಾದ್ರೆ ಬಾರಪ್ಪ ಇಲ್ಲಿ ರವಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಅಲ್ಲ ಸಾಯೋ ತರ ಕುದ್ಕೆ ಇಟ್ಕೊಂಡಿದೆ ನೋವು ತಿಂತಾ ಇದ್ದೀನಿ, ನೋವ್ತಿದ್ಯಾ ಅಂತ ಕೇಳ್ತಾ ಇದ್ಯಾ ಅಂತ ಹೇಳ್ತಾರೆ. ಅವಾಗ ಎಲ್ಲ ಏನ್ ನನ್ನ ಪ್ರಾಣ ತಿನ್ನಕ್ಕೆ ಇದ್ದೀರಾ ಅಂತ ಹೇಳ್ತಾರೆ. ಆಗ ರೋಹಿಣಿ ಬಂದ್ಬಿಟ್ಟು ಅತ್ತೆ ಬನ್ನಿ ನೀವು ರೆಸ್ಟ್ ಮಾಡಿ ಎದ್ದು ಅಂದ್ಬಿಟ್ಟು ಕೈ ಇಟ್ಕೋತಿದ್ದಂಗೆನೆ ಕುದ್ಕೆ ಇಟ್ಕೊಂಡಿರೋದೆ ಇಲ್ಲಿ ಕಡೆ ಇಲ್ಲಿ ಇಟ್ಕೋತಿರಲ್ಲ ನಾನು ಸಾಯ್ಸಕ್ಕೆ ಇದ್ದೀರಾ ಅಂತ ಹೇಳ್ಬಿಟ್ಟು ಕಸ್ತೂರಿ ಬಾರೆ ಇಟ್ಕೊ ಅಂದಾಗ ಮತ್ತೇನ ಅಂತ ಹೇಳಿ ಕಸ್ತೂರಿ ಭಯ ಪಡ್ಕೊಂಡು ಹೋಗ್ತಾಳೆ, ರೂಮಿಗೆ ಕರ್ಕೊಂಡು ಹೋಗ್ತಾರೆ ಶಾಂತಿನ. ನಂತರ ಅಡ್ಗೆ ಮನೆಯಲ್ಲಿ ಮೀನಾ ಕೆಲಸ ಮಾಡ್ತಿರ್ಬೇಕಾದ್ರೆ ಸೂರ್ಯ ಬಂದ್ಬಿಟ್ಟು ಮೀನಾ ಅವ್ರೆ ಒಂದ್ ಲೋಟ ಟೀ ಅಂತ ಹೇಳ್ತಾರೆ. ಹ್ಞೂ ಅಂತ ಇರ್ಬೇಕಾದ್ರೆ ನಿಮ್ಗೆ ನಡ ಗಿಡ ನೋವು ಬರಲ್ವೋ, ಒಂದ್ ಹಳೆ ಗಾದೆ ಇದೆ ಅಂತ ಹೇಳ್ತಾರೆ. ಯಾಕೆ ಅಂತ ಮೀನಾ ಕೇಳಿದಾಗ ಅಲ್ಲ ಅಷ್ಟ್ರ ಮಟ್ಟಿಗೆ ಕುಣಿದ್ಬಿಟ್ಟು ಇವಾಗ ಇಷ್ಟೊಂದು ಆರಾಮಾಗಿದ್ದೀರಲ್ಲ ಅಂದಾಗ ನೀವು ನನ್ನ ಜೊತೆ ಕುಳಿತು ಕುಪ್ಪಳಿಸ್ಲಿಲ್ವಾ ಅಂತ ಹೇಳಿ ಮೀನಾ ಕೇಳ್ತಾರೆ. ಹಂಗಂದ್ರೆ ನನ್ನಿಂದಾನೆ ನಿಮ್ಮ ಅಮ್ಮನಿಗೆ ಕತ್ತೆಲ್ಲ ಇಟ್ಕೊಂಡಿರೋದು ಅಂತ ಹೇಳ್ತಾ ಇದ್ದೀರಾ ಅನ್ಬೇಕಾದ್ರೆ ಹೌದು ನೀನ್ ಚೆನ್ನಾಗಿ ಅಷ್ಟೊತ್ತು ಕುಣ್ದಲ್ಲ ಸ್ಕೂಲ್ ಡೇಲ್ ಕುಣ್ದಂಗೆ ಅಮ್ಮನಿಗೂ ಹಂಗೆ ಆಗಿರೋದು ಅನ್ಬೇಕಾದ್ರೆ ಓ ಹೌದಾ ಅಂತ
ಹೇಳ್ತಾರೆ ಮೀನಾ. ಆವಾಗ ಹೌದು ನಮ್ಮಮ್ಮನಿಗೆ ಕುತ್ತಿಗೆ ಮತ್ತು ಕೈ ಎರಡು ಇಡ್ಸ್ಬಿಟ್ಟಿದ್ದೀರಲ್ಲ ಇವಾಗ ಅಂತ ಹೇಳ್ತಾರೆ. ಹಾಗಿದ್ರೆ ಟೀ ನೀವೇ ಮಾಡ್ಕೊಂಡು ಕುಡೀರಿ ಮತ್ತೆ ಅಂತ ಹೇಳ್ಬಿಟ್ಟು ಮೀನಾ ಬೈತಾ ಇರ್ಬೇಕಾದ್ರೆ, ಅಲ್ಲ ಕಣೆ ನಿಜ ಹೇಳಿದ್ರೆ ಹಿಂಗೆ ಆಡ್ತೀಯಲ್ಲ ಅಂತ ಹೇಳ್ಬೇಕಾದ್ರೆ ಮೀನಾ ಅಲ್ಲಿಂದ ಹೊರಟೋಗ್ತಾರೆ. ಅವಾಗ ಟೀ ನಾವೇ ಮಾಡ್ಕೊಂಡು ಕುಡಿಬೇಕಾ, ಇವಾಗ ಟೀ ನಮ್ಮದೇ ಆಗೋಯ್ತಾ, ನಿಜ ಹೇಳಿದ್ರು ಈ ಹುಡುಗಿ ಕಂಪ್ಲೀಟಾಗಿ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ, ಅರ್ಥ ಮಾಡ್ಕೊಳ್ಳೋದು ಇಲ್ಲ ಕಂಪ್ಲೀಟಾಗಿ ಹೇಳೋಕ್ಕೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಬೈಕೊಂಡು ಟೀ ಮಾಡ್ಕೊತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.